ನಮಸ್ತೆ, ನಾನು ಬಾಸುಮ ಕೊಡಗು. ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳಿದ್ದಾರೆ ಅಂತಾದರೆ ದಯವಿಟ್ಟು ಈ ವಿಡಿಯೋವನ್ನು ನೋಡಲಿಕ್ಕೆ ಸ್ವಲ್ಪ ಟೈಮ್ ಮಾಡಿಕೊಳ್ಳಿ. ಯಾಕಂದರೆ ನನಗೆ ಗೊತ್ತು, ನಾನೊಬ್ಬ ಪೇರೆಂಟಾಗಿ ಭಾಳಷ್ಟು ಪೇರೆಂಟ್ಸನ್ನು ಗಮನಿಸಿದ್ದೇನೆ. ನಮ್ಮ ಮಕ್ಕಳು ತುಂಬ ಮಾರ್ಕ್ ತಗೋಬೇಕು, ರ್ಯಾಂಕ್ ತಗೋಬೇಕು, ಒಳ್ಳೆ ಪರ್ಫಾರ್ಮ್ ಮಾಡಬೇಕಂತ ನಾವು ಇಷ್ಟಪಡ್ತೇವೆ. ಅದಕ್ಕಾಗಿ ನಾವು ಬೇಕಷ್ಟು ಸರ್ಕಸ್ಗಳನ್ನು ಮಾಡ್ತೇವೆ. ಮಕ್ಕಳ ಮೇಲೆ ಒತ್ತಡ ಹೇಳ್ತೇವೆ, ಓದು 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 ಅಂತ, ಹೋಮ್ವರ್ಕ್ ಮಾಡುವಂತ, ಟ್ಯೂಷನ್ಗೆ ಹಾಕ್ತೇವೆ. ಬೆಳಗ್ಗಿಂದ ರಾತ್ರಿವರೆಗೆ ಅವರನ್ನು ಅಲ್ಲಿ ಇಲ್ಲಿ ಅಡ್ಡಾಡಿಸ್ಕೊಂಡು ಹೆಚ್ಚು ಮಾರ್ಕ್ ತಗೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ. ಶಾಲೆಗಳಲ್ಲಿ ಕೂಡ ಅಷ್ಟೇ, ವಿದ್ಯಾರ್ಥಿಗಳ ಮೇಲೆ ಅಧ್ಯಾಪಕರು ಕೂಡ ಒತ್ತಡ ಹಾಕ್ತಾರೆ. ಯಾಕಂದರೆ ಶಾಲೆಯಲ್ಲಿ 100ಕ್ಕೆ 100 ರಿಸಲ್ಟ್ ಬರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈಗೆಲ್ಲ ಕಾಂಪಿಟೇಟಿವ್ ವರ್ಲ್ಡ್ ಆಗಿರೋದ್ರಿಂದ ಯಾವ ಶಾಲೆಯಲ್ಲಿ ಹೆಚ್ಚು ರ್ಯಾಂಕ್ಗಳು ಬರ್ತವೆ, ಯಾವ ಶಾಲೆಯಲ್ಲಿ ಹೆಚ್ಚು ಪರ್ಸೆಂಟೇಜ್ ಬರ್ತದೆ ಅಂಥ ಶಾಲೆಗಳನ್ನು ನೋಡಿ ಮಕ್ಕಳನ್ನು ಸೇರಿಸುವಂಥ ಒಂದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಹಾಗೆಲ್ಲ ಇರುವಾಗ ಯಾವುದೇ ಒತ್ತಡಗಳಿಲ್ಲದೆ ಟೆನ್ಷನ್ ಫ್ರೀಯಾಗಿ ಒಂದು ಮಗು ಹೇಗೆ ಓದಬಹುದು, ಹಾಗೆ ಓದಲಿಕ್ಕೆ ನಾವು ಮಗುವಿಗೆ ಏನು ಸಹಾಯ ಮಾಡ್ಬೋದು, ಈ ಬಗ್ಗೆ ತಿಳಿಸೋದಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಈಗ ಎಜುಕೇಷನಲ್ಲಿ ತುಂಬ ಅಡ್ವಾನ್ಸ್ಡ್ ಆದಂತಹ ಇನ್ವೆನ್ಷನ್ಸ್ ಆಗ್ತಾ ಇದೆ. ನಾವು ಅದಕ್ಕೆ ಒಗ್ಗಿಕೊಳ್ಬೇಕು. ಈಗ ನಾನು ಹೇಳಲಿಕ್ಕೆ ಹೊರಟಿದ್ದು ಒಂದು ಸ್ಮಾರ್ಟ್ ಬುಕ್ ಬಗ್ಗೆ. ಈಗ ನಿಮ್ಮ ಮಗುವಿಗೆ ಶಾಲೆಯಲ್ಲಿ ಒಮ್ಮೆ ಪಾಠ ಮಾಡಿರ್ತಾರೆ ಒಂದು ಪಾಠವನ್ನು ಅಲ್ವಾ, ಅದು ಇಡೀ ವರ್ಷ ನೆನಪಿಟ್ಕೋಬೇಕು ತಾನೇ. ಒಂದು ಸಾರಿ ಮಾಡಿದ ಪಾಠವನ್ನು ಕೆಲವೊಮ್ಮೆ ಅದು ಸಾಕಾಗೋದಿಲ್ಲ ಅಂತ ನಾವು ಟ್ಯೂಷನಿಗೆ ಹಾಕ್ತೇವೆ. ಟ್ಯೂಷನ್ಲಿ ಆದರೂ ಅಷ್ಟೇ, ಒಂದು ಸಾರಿ ಅಥವಾ 2 ಸಾರಿ ಹೇಳ್ಕೊಡ್ತಾರೆ. ಅದು ಇಡೀ ವರ್ಷ ನೆನಪಿರುತ್ತಾ? ಇರಲ್ಲ ತಾನೇ. ಆವಾಗ ಏನು ಮಾಡಬೇಕು? ಪದೇ ಪದೇ ಆ ಮಗುವಿಗೆ ಅದೇ ಪಾಠವನ್ನು ನೋಡಿ ಕೇಳಿ ಅರ್ಥ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ, ಮನೆಯಲ್ಲೇ ಒಂದು ಟೀಚರ್ ಇದ್ದರೆ, ಸೊ ಅಂಥ ಒಂದು ವ್ಯವಸ್ಥೆಯನ್ನು ಎಜುಟೆಕ್ ಕಂಪನಿಯವರು ಮಾಡಿಕೊಟ್ಟಿದ್ದಾರೆ ಒಂದು ಸ್ಮಾರ್ಟ್ ಬುಕ್ ರೂಪದಲ್ಲಿ. ಫಿಜಿಟಲ್ ಅಂತ ಒಂದು ಕಾನ್ಸೆಪ್ಟು. ಆ ಫಿಜಿಟಲ್ ಕಾನ್ಸೆಪ್ಟಲ್ಲಿ ಫಿಸಿಕಲ್ ಬುಕ್ನಲ್ಲಿ ಡಿಜಿಟಲ್ ಪಾಠವನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹಳ ಎಕ್ಸ್ಪರ್ಟ್ ಆದಂಥ IIT ಪ್ರೊಫೆಸರ್ಸನ್ನು ಅಪಾಯಿಂಟ್ ಮಾಡಿಕೊಂಡು 1ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗಿನ ಎಲ್ಲ ಪಾಠಗಳನ್ನು ವಿಡಿಯೋ ಮಾಡಿ ಡಿಜಿಟಲೀಕರಣಗೊಳಿಸಿ ಅದನ್ನು ಪುಸ್ತಕದಲ್ಲಿ QR ಕೋಡ್ ರೂಪದಲ್ಲಿ ಕೊಟ್ಟಿದ್ದಾರೆ. ನಾನು ಈ ಪುಸ್ತಕವನ್ನು ಪರಿಚಯಿಸಲಿಕ್ಕೆ ತುಂಬ ಕಡೆ ಹೋಗಿದ್ದಾಗ ನನಗೆ ಆದ ಅನುಭವ ಏನಂದರೆ, ಪೇರೆಂಟ್ಸ್ ಹೇಳ್ತಾರೆ, ನಾವು ಶಾಲೆಗೆ ಫೀಸ್ ಕೊಡ್ತೇವೆ, ಟ್ಯೂಷನಿಗೂ ದುಡ್ಡು ಕೊಡ್ತೇವೆ, ಪುನಃ ಇದಕ್ಕೂ ದುಡ್ಡು ಕೊಡಬೇಕಾ? ನಾನೇನು ಹೇಳ್ತಾ ಇದ್ದೇನೆಂದರೆ, ನೀವು ಶಾಲೆಗೆ ಫೀಸ್ ಕಟ್ಟೋದು ಕಟ್ಟಬೇಕಾಗುತ್ತೆ. ಟ್ಯೂಷನಿಗೆ ಕಳಿಸೋ ಅಗತ್ಯ ಇಲ್ಲ. ಈ ಪುಸ್ತಕವನ್ನು ನೀವು ತಗೊಂಡ್ರೆ ಟ್ಯೂಷನ್ ದುಡ್ಡನ್ನು ಉಳಿಸ್ಬೋದು. ಯಾಕಂದರೆ ಟ್ಯೂಷನಲ್ಲಿ ಕೂಡ ಏನಿದ್ರು 1 ಸಾರಿ 2 ಸಾರಿ ಹೇಳಿಕೊಡ್ತಾರೆ ಒಂದು ಪಾಠವನ್ನು. ಬಟ್ ಈ ಪುಸ್ತಕ ಹಾಗಲ್ಲ, ಇಡೀ ವರ್ಷ ಎಲ್ಲ ಪಾಠಗಳನ್ನು ಮಕ್ಕಳಿಗೆ ಹೇಳಿಕೊಡುವಂಥ ವ್ಯವಸ್ಥೆ ಇದರಲ್ಲಿರುತ್ತೆ. ಈ ಪುಸ್ತಕದ ಬಗ್ಗೆ ವಿವರಗಳು ಬೇಕಾದರೆ ನನ್ನ ಬೇರೆ ವಿಡಿಯೋಗಳು ಯೂಟ್ಯೂಬಲ್ಲಿ ಲಭ್ಯ ಇದೆ, ಅದನ್ನು ನೀವು ನೋಡ್ಬೋದು. ಬಟ್ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ನಿಜವಾಗಿ ಕಾಳಜಿ ಇದ್ದರೆ, ಅವರಿಗೆ ಯಾವುದೇ ಒತ್ತಡಗಳಿಲ್ಲದೆ ಓದಿಸುವಂಥ ಮನಸ್ಸು ನಿಮಗಿದ್ದರೆ, ಖಂಡಿತ ನೀವು ಈ ಥರದ ಸ್ಮಾರ್ಟ್ ಬುಕ್ಕನ್ನು ಖರೀದಿ ಮಾಡ್ಬೋದು. ನೋಡಿ, ವರ್ಷಕ್ಕೆ 8ನೇ ಕ್ಲಾಸಿನವರೆಗೆ ಒಂದು 5,500 ರೂಪಾಯಿ ಅಷ್ಟು ಖರ್ಚಾಗುತ್ತೆ. ನಾವು ಏನೇನಕ್ಕೋ ಖರ್ಚು ಮಾಡ್ತೇವೆ. ಆ 5,500 ದಿನಕ್ಕೆ ಎಷ್ಟು, ಒಂದು 6-7 ರೂಪಾಯಿ ಖರ್ಚು ಮಾಡ್ದಂಗೆ ಆಯಿತು. ಮೊನ್ನೆ ಯಾವುದೋ ಒಂದು ಮನೆಗೆ ಹೋದಾಗ ಮಗು ನನಗೆ ಪುಸ್ತಕ ಬೇಡ ಅಂತ ಹೇಳ್ತು. ಯಾಕಮ್ಮ, ಚೆನ್ನಾಗಿಲ್ವಾ? ಚೆನ್ನಾಗಿದೆ ಸರ್, ನಮ್ಮ ಅಪ್ಪನಿಗೆ ತುಂಬ ಸಾಲ ಇದೆ, ಮತ್ತೆ ನನ್ನ ಅಪ್ಪನಿಗೆ ಸಾಲ ಮಾಡಿಸ್ಬೇಕಾಗುತ್ತೆ, ಇದನ್ನು ತಗೋಬೇಕಾದ್ರೆ ಅಂತ ಅಂದ್ಲು. ನೋಡಿ, ತುಂಬ ಮಕ್ಕಳು ಪೇರೆಂಟ್ಸ್ ಬಗ್ಗೆ ಈ ಥರದ ಒಳ್ಳೆಯ ಕಾಳಜಿಯನ್ನು ಇಟ್ಕೊಂಡಿರ್ತಾರೆ. ಆದರೆ ಅದೇ ಪೇರೆಂಟು ಕೊನೆ ಗಳಿಗೆಯಲ್ಲಿ ಮಾರ್ಕ್ ಕಡಿಮೆ ಬಂದಾಗ ಆ ಮಗುವಿನ ಈ ಥರದ ಭಾವನೆಗಳನ್ನು ಮೀರಿಯೂ ಕೂಡ ಪನಿಷ್ ಮಾಡೋದು, ಬೈಯೋದು ಮಾಡ್ತಾರೆ. ನಾವು ಪೇರೆಂಟ್ಸ್ ಆದವರು ಕೂಡ ಈಗ ನೋಡಿ, ಅನಿವಾರ್ಯ ಬಿದ್ದು ಏನಾದ್ರು ಆಸ್ಪತ್ರೆಗೆ ಹೋದರೆ ಡಾಕ್ಟರ್ಸ್ ಎಷ್ಟು ಹೇಳ್ತಾರೆ ಅಷ್ಟು ಖರ್ಚು ಮಾಡ್ತೇವೆ ತಾನೆ. ನಮ್ಮ ಅಚಾತುರ್ಯದಿಂದ ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗೋದು, ಬೀಳೋದು, ಆಕ್ಸಿಡೆಂಟ್ಗಳಾಗೋದು ನಾವು ಹೇಗಾದರೂ ಹೊಂದಿಸಿ ಖರ್ಚು ಮಾಡ್ತೇವೆ ತಾನೆ. ಹಾಗಿದ್ದ ಮೇಲೆ ಒಂದು ಮಗುವಿನ ಅಭಿವೃದ್ಧಿಗೆ, ಬೆಳವಣಿಗೆಗೆ ಬೇಕಾದ ಸಣ್ಣ ಮೊತ್ತವನ್ನು ನಾವು ಹೊಂದಿಸ್ಕೊಳ್ಳಿಕ್ಕೆ ಆಗೋದಿಲ್ವಾ? ಮನಸ್ಸಿದ್ರೆ ಮಾರ್ಗ ಇರುತ್ತೆ. ಹಾಗಾಗಿ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ನೀವು ಗಂಭೀರವಾಗಿ ಯೋಚನೆ ಮಾಡೋದೇ ಹೋದಾದರೆ ಖಂಡಿತ ಈ ಎಜುಟೆಕ್ ಅವರ ಫಿಜಿಟಲ್ ಬುಕ್ಕನ್ನು ನೀವು ಖರೀದಿ ಮಾಡ್ಬೋದು. ಖಂಡಿತ ನಿಮ್ಮ ಮಕ್ಕಳಿಗೆ 100ಕ್ಕೆ 100 ಮಾರ್ಕ್ ತಗೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಈ ಪುಸ್ತಕ ಬೇಕಾದವ್ರು ನನಗೆ ಕಾಲ್ ಮಾಡ್ಬೋದು. ಆದರೆ ನಾನು ಬರೀ ಪುಸ್ತಕ ಕೊಡೋದಲ್ಲ, ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಮಕ್ಕಳಿಗೆ ಏನಾದರೂ ಟ್ರೈನಿಂಗ್ ಬೇಕಾದರೆ ಅಥವಾ ಕೌನ್ಸಿಲಿಂಗ್ ಬೇಕಾದರೆ ಅದನ್ನು ನಾನು ಉಚಿತವಾಗಿ ಮಾಡ್ತೇನೆ. ತುಂಬ ಶಾಲೆಗಳಲ್ಲಿ ನಾನು ಟೀಚರ್ಸಿಗೆ, ಪೇರೆಂಟ್ಸಿಗೆ ಉಚಿತವಾಗಿ ಈ ಥರದ ಟ್ರೈನಿಂಗ್ ಮಾಡ್ತಾ ಇರುವ ಹಿನ್ನೆಲೆಯೇ ಮಕ್ಕಳು ಖುಷಿಯಿಂದ ಸುಲಲಿತವಾಗಿ ಓದಬೇಕು, ಕಲಿಬೇಕು, ಮಾರ್ಕ್ ತಗೋಬೇಕು, ಯಾವುದೇ ಒತ್ತಡಗಳಿಲ್ಲದೆ. ಸೊ ಇಂಥ ಒತ್ತಡಗಳಿಲ್ಲದ ಬದುಕನ್ನು ನಾವು ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಹೇಳ್ಕೊಡೋದು ಸಾಧ್ಯ ಆದರೆ
ಅವರು ದೊಡ್ಡವರಾದಾಗ ಖಂಡಿತ ಈ ಬ್ಲಡ್ ಪ್ರೆಷರು, ಶುಗರು ಇಂಥ ಸಮಸ್ಯೆಗಳಿಗೆ ಬಲಿಯಾಗೋದಿಲ್ಲ. ನಾವು ಬಾಲ್ಯದಿಂದಲೇ ಮಕ್ಕಳ ಮೇಲೆ ಒತ್ತಡ ಹಾಕಿ ಬೇಡ ಅಂದ್ರೆ ನಮಗೆ ಪ್ರೆಷರ್ ಬಂದುಬಿಡುತ್ತೆ. ಹಾಗೆ ಆಗದಿರಲಿ, ನಿಮ್ಮ ಮಕ್ಕಳಿಗೊಂದು ಒಳ್ಳೆಯ ಭವಿಷ್ಯ ಇರಲಿ, ಅವರ ಎಜುಕೇಷನ್ ಬಹಳ ಸುಗಮವಾಗಿ ಸಾಗಲಿ ಅಂತ ಹಾರೈಸ್ತೇನೆ. ನಾನು ಬಾಸುಮ ಕೊಡಗು. ಕಾಲ್ ಮಾಡಿ, ಖಂಡಿತ ನಾನು ನಿಮ್ಮ ಮಕ್ಕಳಿಗೆ ಸಹಾಯ ಮಾಡಲು ಸದಾ ಸಿದ್ಧನಿದ್ದೇನೆ. ನಮಸ್ಕಾರ.